ನಮಗೆ ನಮ್ಮ ಯಜಮಾನ್ರು ಯೂಶಲಿ ಹೇಳ್ತಾನೆ ಇದ್ರು ಆಲ್ಮೋಸ್ಟ್ 1 ತಿಂಗಳಿಂದ. ನಾನು ಸುಮ್ಮನೆ ಅಮ್ಮನ್ ಕೇಳಿದೆ, ಬರ್ತೀರಾ ಅಂದ್ರೆ ಹ್ಞೂ ನಡಿ ಬರ್ತೀನಿ ಅಂತ ಅಂದ್ರು. ಕೋಲ್ ಇಟ್ಕೊಂಡು ಬಂದ್ರು, ಬಟ್ ಆರಾಮಾಗಿ ನಡ್ಕೊಂಡು ಓಡಾಡ್ಕೊಂಡು ತುಂಬಾ ಖುಷಿಯಾಗಿ ಓಡಾಡ್ತಾ ಇದ್ದಾರೆ. ಔಷಧಿ ಇಲ್ದಲೆ ನಮ್ದು ಎಲ್ಲಾ ತೊಂದರೆಗಳು ಸರಿ ಹೋಗ್ತದೆ ಅಂತ ತೋರ್ಸ್ಕೊಟ್ಟಿದ್ದ ಡಾಕ್ಟರ್ ರಾಜಶೇಖರ್ ಅವರಿಗೆ ತುಂಬಾ ಧನ್ಯವಾದ. ನಡೆಯಕ್ಕೆ ಬರ್ತಿರ್ಲಿಲ್ಲ ಇಲ್ಲಿ ಬಂದಾಗ. ಈಗ ಇವತ್ತು ಒಂದು ಪ್ರೋಗ್ರಾಮ್ ಕೊಟ್ಟಿದ್ರಲ್ಲಿ ಡಾನ್ಸ್ ಮಾಡಿದೀನಿ ನಾನು. ದಿನ ಹೊಸ ಟಾಪಿಕ್ ಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಎಷ್ಟ್ ಕೇಳಿದ್ರು ಮುಗಿತಾನೆ ಇಲ್ಲ. 5 ನಿಮಿಷ ಲೇಟ್ ಆಗಿ ಬಂದ್ರೆ ಒಂದು ಟಾಪಿಕ್ ಮಿಸ್ ಆಗ್ಬಿಡುತ್ತೇನೋ ಅನ್ನೋಷ್ಟು ವಿಚಾರಗಳನ್ನ ನಾವು ಡೈಲಿ ತಿಳ್ಕೊತಾನೆ ಇದೀವಿ. ಕೋಲಾರದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಜೀವ ಸಂಜೀವನದ ವಿಶೇಷವೆಂದ್ರೆ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಔಷಧವನ್ನ ನೀಡೋದಿಲ್ಲ. ಬದಲಾಗಿ ಆಹಾರವನ್ನೇ ಔಷಧಿಯನ್ನಾಗಿ ನೀಡಲಾಗುತ್ತದೆ. ಕೇವಲ ಒಂದೇ ವಾರದಲ್ಲಿ ಬಿಪಿ, ಶುಗರ್ ಲೆವೆಲ್ ಸಹಜ ಮಟ್ಟಕ್ಕೆ ಬರುತ್ತದೆ. ಒಂದು ವಾರದಲ್ಲಿ 3 ರಿಂದ 4 ಕೆಜಿ ತೂಕ ಇಳಿಸಿಕೊಳ್ಳುವುದು ಇಲ್ಲಿ ಸಾಮಾನ್ಯ ವಿಚಾರ. ಜೀವ ಸಂಜೀವನ, ಇದು ರೋಗಮುಕ್ತ ಜೀವನ. ಅಂದು ಸಾವಿಲ್ಲದ ಮನೆಯಿಂದ ಸಾಸಿವೆ ತಾ ಎಂದಿದ್ರು ಗೌತಮ ಬುದ್ಧ. ಇಂದು ಬಿಪಿ ಶುಗರ್ ಕಾಯಿಲೆಗಳು ಇಲ್ಲದವರ ಮನೆಯಿಂದ ಸಾಸಿವೆ ತರಲು ಸಾಧ್ಯವಿಲ್ಲ. ಇಂತಹ ಪರಿಸ್ಥಿತಿ ಸೃಷ್ಟಿಗೆ ಕಾರಣವೇನು? ಹೊಣೆ ಯಾರು? ಪರಿಹಾರವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರ. ಹೌದು, ಭಾರತದ ಅತ್ಯಪರೂಪದ ಆರೋಗ್ಯ ಧಾಮ ಎಂಬ ಕೀರ್ತಿಗೆ ಪಾತ್ರವಾಗಿರುವ ಕೋಲಾರದ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಬಹುತೇಕ ಎಲ್ಲಾ ಕಾಯಿಲೆಗಳಿಗೂ ಪ್ರಕೃತಿಯಿಂದಲೇ ಚಿಕಿತ್ಸೆಗೆ ಒಳಪಡಿಸಿ ಗುಣಪಡಿಸಲಾಗುತ್ತಿದೆ. ಇದೆಲ್ಲವೂ ಔಷಧ ರಹಿತ ಚಿಕಿತ್ಸೆ ಎಂದ್ರೆ ನೀವು ನಂಬುವಿರಾ? ನಂಬಲೇಬೇಕು. ಕಳೆದ 10 ವರ್ಷದಲ್ಲಿ 10,000ಕ್ಕೂ ಅಧಿಕ ಮಂದಿ ಇಲ್ಲಿಗೆ ಭೇಟಿ ನೀಡಿದ್ದಾರೆ. ಬಿಪಿ, ಶುಗರ್, ಹೃದಯ ಸಂಬಂಧಿ ಕಾಯಿಲೆಗಳು, ಸ್ಥೂಲಕಾಯ, ಉಸಿರಾಟದ ಸಮಸ್ಯೆಗಳು, ಅಸಿಡಿಟಿ, ಗ್ಯಾಸ್ಟ್ರಿಕ್, ಮಾನಸಿಕ ಒತ್ತಡ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಪಡೆದಿದ್ದಾರೆ. ಜೀವ ಸಂಜೀವನದ ಕೀರ್ತಿ ಕೇವಲ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲ. ಬದಲಾಗಿ ನೆರೆಯ ಆಂಧ್ರ, ತಮಿಳುನಾಡು, ಕೇರಳ ಹಾಗೂ ಗೋವಾ ರಾಜ್ಯಗಳಿಂದಲೂ ಜನರು ಆಗಮಿಸಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಇಲ್ಲಿ ಸಾಮಾನ್ಯ ಜನರಾದಿಯಾಗಿ ಗಣ್ಯ ವ್ಯಕ್ತಿಗಳವರೆಗೆ ಹಿರಿಯ ಅಧಿಕಾರಿಗಳು, ಅವರ ಕುಟುಂಬ ವರ್ಗ, ವೈದ್ಯರು, ಸ್ವಾಮೀಜಿಗಳು, ರಾಜಕೀಯ ನಾಯಕರು, ಸಾಮಾಜಿಕ ಹೋರಾಟಗಾರರು ಸೇರಿದಂತೆ ಎಲ್ಲಾ ವರ್ಗದ ಜನರು ಬಂದು ಚಿಕಿತ್ಸೆ ಪಡೆಯುತ್ತಾರೆ. ಜೀವ ಸಂಜೀವನದ ವಿಶೇಷವೆಂದ್ರೆ ಇಲ್ಲಿ ಯಾರಿಗೂ ಯಾವುದೇ ರೀತಿಯ ಔಷಧವನ್ನ ನೀಡೋದಿಲ್ಲ. ಬದಲಾಗಿ ಆಹಾರವನ್ನೇ ಔಷಧಿಯನ್ನಾಗಿ ನೀಡಲಾಗುತ್ತದೆ. ಕೇವಲ ಒಂದೇ ವಾರದಲ್ಲಿ ಬಿಪಿ, ಶುಗರ್ ಲೆವೆಲ್ ಸಹಜ ಮಟ್ಟಕ್ಕೆ ಬರುತ್ತದೆ. ಒಂದು ವಾರದಲ್ಲಿ 3 ರಿಂದ 4 ಕೆಜಿ ತೂಕ ಇಳಿಸಿಕೊಳ್ಳುವುದು ಇಲ್ಲಿ ಸಾಮಾನ್ಯ ವಿಚಾರ. ಇವಕ್ಕೆಲ್ಲ ಉದಾಹರಣೆಗಳು ಸಹಸ್ರ ಸಂಖ್ಯೆಯಲ್ಲಿ ಸಿಗುತ್ತದೆ. ಅಷ್ಟಕ್ಕೂ ಜೀವ ಸಂಜೀವನದಲ್ಲಿ ಕಾಯಿಲೆಗಳು ಹೇಗೆ ವಾಸಿಯಾಗುತ್ತವೆ ಎಂದ್ರೆ ಅದು ಪ್ರಕೃತಿಯ ಕೊಡುಗೆ. ಹೌದು, ಸುಮಾರು 30 ಎಕರೆಯಲ್ಲಿನ ಸುಂದರ ಪರಿಸರ, ಪ್ರಶಾಂತ ವಾತಾವರಣ, ಹಕ್ಕಿಗಳ ಚಿಲಿಪಿಲಿ, ನವಿಲುಗಳ ನರ್ತನ, ಸಾವಿರಾರು ಅರಳಿ ಬೇವಿನ ಮರಗಳ ಪರಿಸರದ ಶುದ್ಧ ಉಸಿರು ನೀಡುವ ಹಚ್ಚ ಹಸಿರು, ಮಳೆ ಕೊಯ್ಲಿನ ನೀರು, ಸುಡದ ಬಿಸಿಲು, ಕಾಲ್ನಡಿಗೆ ಯೋಗ, ಧ್ಯಾನ, ಸಾತ್ವಿಕ ಆಹಾರ ಹಾಗೂ ಉಪವಾಸ ಅಸ್ತ್ರ. ಹೌದು, ಇವೆಲ್ಲವೂ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಜೀವಾಳ ಎನ್ನಬಹುದು. ಜೀವ ಸಂಜೀವನ ಕೇಂದ್ರಕ್ಕೆ ಚರ್ಮ ವ್ಯಾಧಿ, ಮಲಬದ್ಧತೆಯಿಂದ ಹಿಡಿದು ಕ್ಯಾನ್ಸರ್ ಪೀಡಿತರವರೆಗೆ ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಹೊತ್ತವರು ಬರುತ್ತಾರೆ. ಮೊದಲಿಗೆ ಬಂದವರ ಆರೋಗ್ಯ ಸಮಸ್ಯೆಗಳನ್ನ ದಾಖಲಿಸಿಕೊಳ್ಳುವ ಇಲ್ಲಿನ ಸ್ಥಾನಿಕ ಪ್ರಕೃತಿ ಚಿಕಿತ್ಸಾ ವೈದ್ಯರು ನಂತರ ಅವರಿಗೆ ನಿರ್ದಿಷ್ಟ ಆಹಾರವನ್ನ ಸ್ವೀಕರಿಸಲು ಹೇಳುತ್ತಾರೆ. ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ಪ್ರತಿಯೊಬ್ಬರ ಬಿಪಿ, ಶುಗರ್ ಲೆವೆಲ್, ತೂಕ ಚೆಕ್ ಮಾಡಲಾಗುತ್ತದೆ. ಪ್ರತಿಯೊಬ್ಬರಿಗೂ ವಿಶೇಷ ಕಾಳಜಿ ಹಾಗೂ ಪ್ರತ್ಯೇಕ ಆಹಾರ, ಸಂದರ್ಶನ ಸಮಯವಿರುತ್ತದೆ. ಅಂದಹಾಗೆ ಜನಸಾಮಾನ್ಯರ ಆರೋಗ್ಯ ಸುಧಾರಣೆಗೆ ಅಮೂಲ್ಯ ಕಾಣಿಕೆ ನೀಡುತ್ತಿರುವ ಈ ಆರೋಗ್ಯ ಧಾಮದ ಸೂತ್ರಧಾರನ ಬಗ್ಗೆ ಹೇಳಲೇಬೇಕು. ಇವರೇ ಆರ್ ರಾಜಶೇಖರ್, ಎಲ್ಲರ ಅಚ್ಚುಮೆಚ್ಚಿನ ಡಾಕ್ಟರ್. ಸರಳ ವಿರಳ ಸ್ನೇಹಜೀವಿ. ಓದಿದ್ದು ಎಂಜಿನಿಯರಿಂಗ್, ಗಳಿಸಿದ್ದು ಗೋಲ್ಡ್ ಮೆಡಲ್, ಆಗಿದ್ದು ಆರ್ಟಿಒದಲ್ಲಿ ಜಾಯಿಂಟ್ ಕಮಿಷನರ್. ಕಾಯಿಲೆಗಳಿಂದಾಗಿ ಬಾಳಿನ ಅತಿ ಕಿರಿಯ ವಯಸ್ಸಿನಲ್ಲಿಯೇ ಬದುಕಿನಿಂದ ಅಸ್ತಂಗತನಾಗುವ ಸ್ಥಿತಿ ತಲುಪಿ ಜೀವನದ ಆಸೆ ಬಿಟ್ಟ ಸ್ಥಿತಿಯಲ್ಲಿ ಆಕಸ್ಮಿಕವಾಗಿ ಲಭಿಸಿದ ಪ್ರಕೃತಿ ಚಿಕಿತ್ಸೆಯಿಂದಾಗಿ ಪುನರ್ಜನ್ಮ ಪಡೆದು ಸರ್ಕಾರದ ಉನ್ನತ ಹುದ್ದೆಯನ್ನ ತೊರೆದು ಪ್ರಕೃತಿ ಚಿಕಿತ್ಸೆಗಾಗಿ ಜೀವವನ್ನೇ ಮುಡುಪಾಗಿಟ್ಟವರು. ಇಷ್ಟೆಲ್ಲ ಸಾಧನೆ ಮಾಡಿದ್ರೂ ಇವರ ನಡೆಯಲ್ಲಿ, ನುಡಿಯಲ್ಲಿ ಎಲ್ಲಿಯೂ ಅಹಂಗೆ ಜಾಗವಿಲ್ಲ.
ಇವರ ಈ ಸರಳತೆಯೇ ಒಂದು ಆಕರ್ಷಣೆ ಹಾಗೂ ಆಭರಣವಾಗಿದೆ. ಪ್ರತಿದಿನ ಇವರು ನೀಡುವ ಉಪನ್ಯಾಸ ಹಾಗೂ ಪ್ರಶ್ನೋತ್ತರ ಸಮಯ ಇಲ್ಲಿನ ಸ್ಪೆಷಲ್ ಹೈಲೈಟ್ ಎನ್ನಬಹುದು. ಇವರು ಹೇಳುವ ಸತ್ಯಕಥೆಗಳಲ್ಲಿ ಜ್ಞಾನಧಾರೆಯೂ ಹರಿಯುತ್ತದೆ, ಹಾಸ್ಯದ ಹೊನಲೂ ಇರುತ್ತದೆ, ಬದುಕಿನ ಪಾಠವೂ ಅಡಗಿರುತ್ತದೆ. ರಾಜಶೇಖರ್ ಅವರ ಹಿನ್ನೆಲೆಯೇ ರೋಚಕ ಹಾಗೂ ಕೌತುಕ ಎನ್ನಬಹುದು. ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದ ರಾಜಶೇಖರ್ ಛಲಬಿಡದ ತ್ರಿವಿಕ್ರಮನಂತೆ ಸಾಧನೆಯ ಶಿಖರವನ್ನೇರಿದ್ರು. ರಾಜಶೇಖರ್ ಅವರ ಬಾಳಿಗೆ ವರವಾಗಿದ್ದು, ಅವರ ಜೀವನಕ್ಕೆ ತಿರುವು ಕೊಟ್ಟಿದ್ದು ಮಾತ್ರ ಪ್ರಕೃತಿ ಚಿಕಿತ್ಸೆ ಎನ್ನಬಹುದು. ಸಮಾಜದ ಋಣ ತೀರಿಸಲು ಅವರು ತೆಗೆದುಕೊಂಡ ನಿರ್ಧಾರವಂತೂ ಎಂತಹವರನ್ನು ದಂಗುಬಡಿಸುವಂತದ್ದು. ಯಾರಿಗೂ ಹೊರೆ ಎನಿಸದಷ್ಟು ದರ ನಿಗದಿಪಡಿಸಿರುವ ಜೀವ ಸಂಜೀವನ ಕೇಂದ್ರವು ವೈದ್ಯರ ಭೇಟಿಗೆ ಇಷ್ಟು, ಕೊಠಡಿಗೆ ಇಷ್ಟು, ಊಟಕ್ಕೆ ಅಷ್ಟು, ಇಂತಹ ಕಾಯಿಲೆಗೆ ಇಷ್ಟು ಎಂದು ಪ್ರತ್ಯೇಕವಾಗಿ ಹಣ ವಸೂಲಿ ಮಾಡಲ್ಲ. ಅತ್ಯಂತ ಕಡಿಮೆ ವೆಚ್ಚದಲ್ಲಿಯೇ ಪರಿಣಾಮಕಾರಿ ಚಿಕಿತ್ಸೆ ಹಾಗೂ ಶ್ಲಾಘನಾರ್ಹ ಫಲಿತಾಂಶ ದಾಖಲಿಸುತ್ತಾ ಬಂದಿದೆ. ಬಿಪಿ, ಶುಗರ್ ಸೇರಿದಂತೆ ಹಲವಾರು ಸಮಸ್ಯೆಗಳಿಗೆ ಸೂಕ್ತ ಜೀವನ ಶೈಲಿಯಲ್ಲಿಯೇ ಪರಿಹಾರವಿದ್ದು, ಪ್ರತಿ ತಿಂಗಳು ಸಹಸ್ರಾರು ರೂಪಾಯಿ ಖರ್ಚು ಮಾಡಿ ಹಿಂಸೆ ಪಟ್ಟು ಔಷಧಿಗಳನ್ನು ತೆಗೆದುಕೊಂಡು ಸೈಡ್ ಎಫೆಕ್ಟ್ಗಳಿಂದ ಬಳಲುವ ಅಗತ್ಯವಿಲ್ಲ. ಅದರ ಬದಲು ಕೋಲಾರದಿಂದ ಕೇವಲ 12 ಕಿಲೋಮೀಟರ್ ದೂರದಲ್ಲಿರುವ ಈ ಜೀವ ಸಂಜೀವನ ಪ್ರಕೃತಿ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿದರೆ ಖಂಡಿತ ನಿಮ್ಮ ಆರೋಗ್ಯ ಸುಧಾರಣೆಯಾಗುತ್ತದೆ.